ಇದೇ ಈ ಹೊತ್ತಿನ ವಿಶೇಷ ಎಮರ್ಜೆನ್ಸಿ ಒನ್ಸ್ ಅಗೇನ್. ನಾನು ಅಜಿತ್ ಹನುಮಕ್ಕನವರ್. ಈಗ ಕೂತ್ಕೊಂಡು ಇಲ್ಲಿ ಬಿಗ್ ಡಿಬೇಟ್ ನೋಡ್ತಿರುವಂಥ ನಿಮ್ಮಲ್ಲಿ ಸುಮಾರು ಜನರಿಗೆ ಫೇಸ್ಬುಕ್ನಲ್ಲಿ ಅಕೌಂಟ್ ಇರಬಹುದು, ಟ್ವಿಟರ್ನಲ್ಲಿ ಅಕೌಂಟ್ ಇರಬಹುದು. ನೀವು ಕೂಡ ಇಂಟರ್ನೆಟ್ನ ರೆಗ್ಯುಲರ್ ಯೂಸರ್ಸ್ ಆಗಿರಬಹುದು, ನಿರಂತರವಾಗಿ ಇಂಟರ್ನೆಟ್ನ ಬಳಕೆ ಮಾಡಿಕೊಳ್ಳುವಂಥವರಾಗಿರಬಹುದು. ಹೌದು ಅನ್ನೋದಾದರೆ ಭಾರತ ದೇಶದ 1,10,00,000 ಜನ ಇಂಟರ್ನೆಟ್ ಬಳಕೆದಾರರ ಪೈಕಿ ನೀವೊಬ್ಬರು. ನಿಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಷಡ್ಯಂತ್ರ ನಡೀತಿದೆಯಾ ಅನ್ನುವಂಥ ಡೌಟ್ ಬರ್ತಾ ಇದೆ, ಆ ಸಂಶಯ ಬರ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ನಡೆದುಕೊಳ್ಳುತ್ತಿರುವಂಥ ರೀತಿಯನ್ನು ನೋಡಿದ್ರೆ. ಆಂತರಿಕ ಭದ್ರತೆಯ ನೆಪ ಒಡ್ಡಿ ಭಾರತ ದೇಶದ 1,10,00,000 ಜನ ಇಂಟರ್ನೆಟ್ ಬಳಕೆದಾರರ ಸ್ವಾತಂತ್ರ್ಯವನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ, ಅದರ ಬಗ್ಗೆ ಇವತ್ತಿನ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಹಲವು ಜನ ಎಕ್ಸ್ಪರ್ಟ್ಗಳು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ಸಲ ಈ ವರದಿ ನೋಡಿ. ದೇಶ ಸೇವೆ ಮಾಡ್ತೀವಂತ ಬತ್ತರ್ ಬಗಳೆ ಬುಟ್ಕಂದು, ದೇಶ ಸೇವೆ ಮಾಡ್ತೀವಂತ ಬತ್ತರ್ ಬಗಳೆ ಬುಟ್ಕಂದು, ಜನ ಸೇವೆ ಈಶ ಸೇವೆ ಅಂತರ್ವೇದ್ಕೆ ನಿಂತ್ಕಂದು, ಹೇಳೋರಿಲ್ಲ ಕೇಳೋರಿಲ್ಲ ರಾಜಕಾರಣಿಗಳಾಟವ. ಇಂಟರ್ನೆಟ್ ಮೇಲೆ ಸರಕಾರಿ ಅಂಕುಶ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಧೋಗತಿಗೆ, ಫೇಸ್ಬುಕ್ ಟ್ವಿಟರ್ ನಿಷೇಧ ಅವಶ್ಯವೇ, ಎಮರ್ಜೆನ್ಸಿ ಒನ್ಸ್ ಅಗೇನ್. ಹೌದು, ಸದ್ಯ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಿರೋ ವಿಷಯ ಇದು. ಟ್ವಿಟರ್, ಫೇಸ್ಬುಕ್ ಸೇರಿದಂತೆ ಪ್ರಮುಖ ಸಾಮಾಜಿಕ ತಾಣಗಳ ಮೇಲೆ ಕೇಂದ್ರ ಸರ್ಕಾರ ಕೆಂಗಣ್ಣು ಬೀರಿದೆ. ಕಾರಣ ಈಶಾನ್ಯರಲ್ಲಿ ಭಯ ಹುಟ್ಟಿಸಿ ದೇಶವ್ಯಾಪಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಉಗ್ರ ಸಂದೇಶ. ಅಸ್ಸಾಂ ಗಲಭೆಗೆ ಪ್ರತಿಯಾಗಿ ಮುಸ್ಲಿಮರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಬೇಗ ಬೇಗ ನಿಮ್ಮ ಊರುಗಳಿಗೆ ವಾಪಸ್ ಹೋಗ್ಬಿಡಿ ಅನ್ನೋ ಭಯಾನಕ ಸಂದೇಶವೊಂದು ಅವಾಂತರ ಸೃಷ್ಟಿಸಿತ್ತು. ಬೆಂಗಳೂರು, ಹೈದರಾಬಾದ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿದ್ದ ಸಾವಿರಾರು ಈಶಾನ್ಯರು ಅಸ್ಸಾಂನತ್ತ ದೌಡಾಯಿಸಿದ್ರು. ಮನವೊಲಿಕೆ ಕಸರತ್ತು, ಭದ್ರತೆಯ ಅಭಯ ಯಾವುದೂ ಅಸ್ಸಾಮಿಗಳ ಈಶಾನ್ಯ ರಾಜ್ಯದ ಜನರ ಭಯವನ್ನ ದೂರ ಮಾಡಲಿಲ್ಲ. ಮುಂಬೈ, ಲಕ್ನೋದಲ್ಲಂತೂ ದೊಂಬಿಗಳು ನಡೆದುಬಿಟ್ವು, 10 ಜನರ ಹೆಣಗಳು ಬಿದ್ವು. ಈ ಭಯ, ಆತಂಕ ನಿವಾರಣೆಯಾದ ಮೇಲೆ ಇಂಟರ್ನೆಟ್ ಮತ್ತು SMS ಭಯೋತ್ಪಾದನೆಯ ಸೃಷ್ಟಿಕರ್ತ ಪಾಕಿಸ್ತಾನ ಅನ್ನೋ ಸತ್ಯವೂ ಗೊತ್ತಾಯಿತು. ಆದರೆ ಕೇಂದ್ರ ಸರ್ಕಾರಕ್ಕೆ ದೊಣ್ಣೆಯೊಂದು ಸಲೀಸಾಗಿ ಸಿಕ್ಕಿಬಿಟ್ಟಿತ್ತು. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಮಟ್ಟ ಹಾಕುವ ಲೆಕ್ಕಾಚಾರದೊಂದಿಗೆ ಸಾಮಾಜಿಕ ತಾಣಗಳ ನಿಷೇಧದ ಹಾವನ್ನ ಹೊರಬಿಡಿತು. ಟ್ವಿಟರ್, ಫೇಸ್ಬುಕ್, ಗೂಗಲ್ ಪ್ಲಸ್ನಲ್ಲಿ ಭಯ ಹುಟ್ಟಿಸುವ ಸಂದೇಶಗಳನ್ನು ತೆಗೆದುಹಾಕಲು ಸೂಚಿಸಿತ್ತು. ಟ್ವಿಟರ್ ಇದಕ್ಕೆ ಒಪ್ಪಲಿಲ್ಲ. ನಂತರ ನಿಷೇಧದ ಎಚ್ಚರಿಕೆ ಕೊಟ್ಟು ತೆಗೆಸಿ ಹಾಕಲಾಯಿತು. ಈ ವಿಷಯದಲ್ಲಿ ಯಾರದ್ದೇ ತಕರಾರಿಲ್ಲ. ಆದರೆ ಕೇಂದ್ರ ಸರ್ಕಾರ ಹೊರಗೆ ಹೇಳಿದ್ದೇ ಬೇರೆ, ಆದರೆ ಕೇಂದ್ರದ ನಿಗೂಢ ಉದ್ದೇಶವೇ ಬೇರೆ ಅನ್ನೋದು ನಿಧಾನವಾಗಿ ಅರ್ಥವಾಗ್ತಾ ಹೋಗ್ತಾ ಇದೆ. ಸಾಮಾಜಿಕ ತಾಣಗಳಲ್ಲಿ UPA ವಿರುದ್ಧ ಬರೆಯಬಾರದು, ಸೋನಿಯಾ ಪ್ರಧಾನಿ ಅವಹೇಳನ ಒಪ್ಪುವುದಿಲ್ಲ ಹಾಗೂ ರಾಹುಲ್ ಗಾಂಧಿಯನ್ನ ಟೀಕಿಸಬಾರದು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ರಾಹುಲ್ ಗಾಂಧಿಯನ್ನ ಟೀಕಿಸಬಾರದು ಅನ್ನೋದು ಇನ್ನೊಂದು ಪಾಯಿಂಟ್. ಅಷ್ಟೇ ಅಲ್ಲ, ಕೇಂದ್ರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ವಿಡಿಯೋಗಳಿಗೂ ನಿರ್ಬಂಧ ಹೇರಲಾಗ್ತಾ ಇದೆ. ಟ್ವಿಟರ್ನಲ್ಲಿ ಪ್ರಧಾನಿ ಸಚಿವಾಲಯದ ಹೆಸರಲ್ಲಿ 6 ಖಾತೆಗಳಿವೆ. ಅವುಗಳು ಪ್ರಧಾನಿ ಸಚಿವಾಲಯದ ಬಗ್ಗೆ ತಪ್ಪು ಸಂದೇಶ ರವಾನಿಸುತ್ತಿವೆ ಅನ್ನೋದು ಕೇಂದ್ರದ ವಾದ. ಗಟ್ಟಿ ಮಾತಿನ ಎಚ್ಚರಿಕೆ ಕೊಟ್ಟರೆ ವಿರೋಧ ಎದುರಿಸಬೇಕಾಗುತ್ತೆ ಅನ್ನೋ ಭಯದಲ್ಲಿ ಕೇಂದ್ರ ಈಗ ರಕ್ಷಣೆ, ಆಂತರಿಕ ಭದ್ರತೆಯ ಹೆಸರಲ್ಲಿ ಅಂಕುಶ ಹಾಕೋದಕ್ಕೆ ಹೊರಟಿದೆ. ಅದಕ್ಕೆ ಕಾರಣಗಳೂ ಇವೆ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ. ಬುದ್ಧಿವಂತ ಮತದಾರರು ಸಂಘಟಿತರಾಗಬಾರದು. ಸರ್ಕಾರದ ವಿರುದ್ಧದ ಹೋರಾಟಗಳು ವಿಫಲವಾಗಬೇಕು. भारत माता की इस देश में पूरा परिवर्तन लाना है. ಹೌದು, ಕೇಂದ್ರಕ್ಕೆ ಅಣ್ಣಾ ಹಜಾರೆ ಹಾಗೂ ಬಾಬಾ ರಾಮದೇವ್ ಹೋರಾಟಗಳ ಬಿಸಿ ತಟ್ಟಿದೆ.
ಸಾಮಾಜಿಕ ತಾಣಗಳ ಪವರ್ ಮನವರಿಕೆಯಾಗಿದೆ. ಈ ಹಿಂದೆಯೂ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಸಾಮಾಜಿಕ ತಾಣಗಳಿಗೆ ಜರಡಿ ಹಿಡಿಯೋ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಆದರೆ ವಿರೋಧದಿಂದಾಗಿ ಹೆಚ್ಚು ಮುಂದುವರಿಯಲಾಗಲಿಲ್ಲ. ಮಾನಿಟರಿಂಗ್ ವ್ಯವಸ್ಥೆಯ ವಿಚಿತ್ರ ಹೇಳಿಕೆ ಕೊಟ್ಟಿದ್ದ ಸಚಿವ ಕಪಿಲ್ ಸಿಬಲ್ ಆಮೇಲೆ ತಾನು ಹೇಳಿದ್ದೇ ಒಂಥರ, ಮಾಧ್ಯಮಗಳಲ್ಲಿ ಬಂದಿದ್ದೇ ಇನ್ನೊಂಥರ ಅಂತ ಹೇಳಿ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋಕೆ ಸರ್ಕಸ್ ಮಾಡಿದ್ರು. ಆದರೆ ಅವರ ಸ್ಟೇಟ್ಮೆಂಟ್ ಪಕ್ಕಾ ಇತ್ತು. ಈಗ ಅದಕ್ಕೆ ಕೊಡಲಿ ಎತ್ತುವ ಮೂಲಕ ಕೇಂದ್ರ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣಕ್ಕೆ ಕೈ ಹಾಕಿದೆ. ತುರ್ತು ಪರಿಸ್ಥಿತಿ ಹಿಂಬಾಗಿಲಿನಿಂದ ಒಳಗೆ ನುಗ್ಗುತ್ತಿದೆಯಾ ಅನ್ನೋ ಅನುಮಾನವನ್ನು ಸೃಷ್ಟಿಸಿದೆ. ಕಣ್ಣೆದುರು ಕಾಣುವ ಸತ್ಯವನ್ನ ಜಗತ್ತಿಗೆ ಹೇಳಬೇಡಿ ಅನ್ನೋದರ ಹಿಂದಿನ ಮರ್ಮ ಅರ್ಥವಾಗದಷ್ಟು ಜನ ದಡ್ಡರಲ್ಲ. ಕೇಂದ್ರದ ಉದ್ದೇಶ ಸ್ಪಷ್ಟ. ಬುದ್ಧಿವಂತ ಮತದಾರರು ಸಂಘಟಿತರಾಗುತ್ತಿರೋ ಸಾಮಾಜಿಕ ತಾಣಗಳನ್ನ ಕಂಟ್ರೋಲ್ನಲ್ಲಿಟ್ಟರೆ ಎಲೆಕ್ಷನ್ನಲ್ಲಿ ಬಚಾವ್ ಆಗಬಹುದು ಅನ್ನೋ ತಂತ್ರ ಕುತಂತ್ರ ಇದರ ಹಿಂದಿದೆ. ವಿಚಿತ್ರವೆಂದರೆ ಇದನ್ನ ವಿರೋಧಿಸಬೇಕಾದ ಪ್ರತಿಪಕ್ಷಗಳು ಕೂಡ ಏನೂ ಗೊತ್ತಿಲ್ಲದವರಂತೆ ಸುಮ್ಮನೆ ಕುಳಿತುಬಿಟ್ಟಿದ್ದಾರೆ. ರೂಮರ್ ಬಾಂಬ್ ಗುಮ್ಮ ತೋರಿಸಿ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವ ಈ ಪ್ರಯತ್ನಕ್ಕೆ ಧಿಕ್ಕಾರ ಹೇಳದೇ ಇದ್ದರೆ ದೇಶದ ಜನರೆಲ್ಲ ಕೈಕಟ್ ಬಾಯಿ ಮುಚ್ಚ ಅಂದ್ಕೊಂಡು ಇರಬೇಕಾಗತ್ತೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ನೆಗಡಿಯಾಗಿದೆ ಅನ್ನೋ ಕಾರಣಕ್ಕೆ ಮೂಗನ್ನು ಕತ್ತರಿಸುವಂತಹ ಪ್ರಯತ್ನ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಕೇಂದ್ರ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಇಷ್ಟರಲ್ಲೇ ಒಂದು ದಿನ ಫೇಸ್ಬುಕ್ನಲ್ಲಿ ನೀವು ಯಾವ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು, ನಿಮ್ಮ ಸ್ಟೇಟಸ್ ಏನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ನಿರ್ಧರಿಸುತ್ತೆ. ಟ್ವಿಟರ್ನಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದೆ. ನಿಮ್ಮ ಬ್ಲಾಗ್ಗಳಲ್ಲಿ ನೀವು ಏನು ಬರೆದುಕೊಳ್ಳಬೇಕು ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರ ನಿರ್ಧರಿಸುವಂಥ ಪರಿಸ್ಥಿತಿ ಬರುತ್ತಾ ಅನ್ನುವಂಥ ಭಯ ಉಂಟಾಗುವ ಸನ್ನಿವೇಶ ಈ ಸಂದರ್ಭದಲ್ಲಿದೆ. ಅದೇ ಕಾರಣಕ್ಕೆ ಇವತ್ತಿನ ಬಿಗ್ ಡಿಬೇಟ್ಗೆ ನಾವು ಕೊಟ್ಟಿರುವಂಥ ಹೆಸರು ಎಮರ್ಜೆನ್ಸಿ ಒನ್ಸ್ ಅಗೇನ್ ಅಂತ. ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನನ್ನ ಜೊತೆಗೆ ಡಾಕ್ಟರ್ ವಾಸು ಇದ್ದಾರೆ. ಡಾಕ್ಟರ್ ವಾಸು ಸಾಮಾಜಿಕ ಚಿಂತಕರು. ವಾಸು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ತೇಜಸ್ವಿನಿ ಶ್ರೀ ರಮೇಶ್ ಅವರಿದ್ದಾರೆ, ಮಾಜಿ ಸಂಸದೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಿರಣ್ ಇದ್ದಾರೆ. ಕಿರಣ್ ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಪ್ರೊಫೆಷನಲ್ ಇವರು. ಕಿರಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಪ್ರತಾಪ್ ಸಿಂಹ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ಪ್ರತಾಪ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂದೀಪ್ ಬಾಲಕೃಷ್ಣ ಇದ್ದಾರೆ. ಇವರು ಕೂಡ ಸಾಫ್ಟ್ವೇರ್ ಉದ್ಯೋಗಿ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಶುಭಲತಾ ಇದ್ದಾರೆ, ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ನ ಸಂಸ್ಥಾಪಕಿ ಇವರು. ಅಂದರೆ ಇಂಟರ್ನೆಟ್ನಲ್ಲಿ ಆಗುವಂಥ ಕ್ರೈಮ್ಗಳನ್ನು ಹೇಗೆ ತಡೆಗಟ್ಟಬೇಕು ಅನ್ನೋ ವಿಷಯದಲ್ಲಿ ದೇಶ ವಿದೇಶಗಳಲ್ಲಿ ಅಧ್ಯಯನ ನಡೆಸಿ ಬಂದಿರುವಂಥವರು. ಶುಭಲತಾ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ತಮ್ಮಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಶುಭಲತಾ, ಈಗ ಭಾರತದಲ್ಲಿ ಇಂಟರ್ನೆಟ್ ಸೆನ್ಸಾರ್ಶಿಪ್ನ ಅವಶ್ಯಕತೆ ಇದೆ ಅಂತ ಅನಿಸ್ತಿದೆಯಾ ತಮಗೆ? ಸೆನ್ಸರ್ಶಿಪ್ ಅನ್ನೋದು ಮಾಡಬೇಕು ನಿಜ, ಆದರೆ ಯಾವುದನ್ನು ತಡೆ ಹಿಡಿಬೇಕು, ಯಾವುದನ್ನು ತಡೆ ಹಿಡಿಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ತುಂಬ ಅವಶ್ಯಕ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇಂಟರ್ನೆಟ್ ಅನ್ನೋದು ಗಾಳಿ ಇದ್ದಂಗೆ. ಸ್ವಚ್ಛವಾದ ಗಾಳಿ ಬೇಕು ಅಂತ ನಾನು ಕಿಟಕಿ ಬಾಗಿಲು ತೆಗಿತೀನಿ ಅಂತಂದಮೇಲೆ ಅಲ್ಲಿ ಹುಳ ಹುಟ್ಟೆ ಬಂದೇ ಬರುತ್ತೆ. ಹಾಗಂತ ಕಿಟಕಿ ಮುಚ್ಕೊಂಡೇ ಇರಬೇಕಾಗತ್ತಾ ನಾವು? ಖಂಡಿತ ಇಲ್ಲ. ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ತೊಗೊಳ್ಳೇಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಾವು ಹೇಳಬೇಕು ಅಂದಾಗ ಸಾರ್ವಜನಿಕರಿಗೆ ನಾವು ಇಂಟರ್ನೆಟ್ ಅಂತ ಕೊಡ್ತಾ ಇದ್ದೀವಿ ಅಂದ ತಕ್ಷಣ ಅದರಲ್ಲಿ ABCD ಕೊಡಲ್ಲ, XYZ ಕೊಡಲ್ಲ ಅಂತ ರಿಸ್ಟ್ರಿಕ್ಷನ್ ಹಾಕೋದಕ್ಕಿಂತ ಮುಂಚೆ ಅದನ್ನು ಯಾವುದನ್ನು ಬೇಡ ಅಂತ ಇದ್ದೀವಿ, ಅದು ನಿಜವಾಗ್ಲೂ ಬೇಡವಾ, ಅದು ಹಾನಿಕಾರಕನಾ ಅನ್ನೋದನ್ನ ಮಾನಿಟರ್ ಮಾಡ್ಬೇಕು. ನಾವು ಮಾನಿಟರ್ ಯಾರು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ನಾವು ಚರ್ಚೆಗೆ ಬರೋಣ. ಇಲ್ಲ, ಇದನ್ನ ನಾವು ಆಗಲೇ ಸರ್ಕಾರಕ್ಕೆ ಸಲ್ಲಿಸಿದೀವಿ. ಇದ್ರ ಬಗ್ಗೆ CSRT ಇಂದ ಹೇಳಿದೀವಿ. ನಾವು ಇದಕ್ಕೆ CM ನವರಿಗೂ ನಾವು ಪತ್ರ ಸಲ್ಲಿಸಿದೀವಿ. ಮಾನಿಟರ್ ನಾನು ಬರ್ತೀನಿ. ಆ ವಿಷಯದ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ಆಗಬೇಕಾಗುತ್ತೆ. ಸಂದೀಪ್, ಏನನ್ಸುತ್ತೆ ಈಗ ಇಂಟರ್ನೆಟ್ ಸೆನ್ಸಾರ್ಶಿಪ್ ಬಗ್ಗೆ ಕೇಂದ್ರ ಸರ್ಕಾರ ಮಾತಾಡ್ತಾ ಇರೋದನ್ನು ನೋಡಿದ್ರೆ ಇದೊಂದು ಆಂತರಿಕ ಭದ್ರತೆಯ ವಿಷಯ ಅನ್ಸುತ್ತೋ ಅಥವಾ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಹೊಡ್ತಾ ಅನ್ಸುತ್ತೋ? ಸೆನ್ಸರ್ಶಿಪ್ ಅನ್ನೋದು ಅಸ್ಯೂಮಿಂಗ್ ನಾವು ಪ್ರಜಾಪ್ರಭುತ್ವ ನೇಷನ್ ಆಗಿರೋದ್ರಿಂದ ಅಸ್ಯೂಮ್ ಮಾಡ್ಕೊಳ್ಬೇಕಾದಂಥದ್ದು ಅಲ್ಲ. ಯಾಕಂದರೆ ಈಗ ಆಗ್ತಾ ಇರೋ ಬೆಳವಣಿಗೆ ನೋಡಿದ್ರೆ ಭಯ ಆಗ್ತಾ ಇದೆ. ಎಸ್. ಸೊ ಅಸ್ಯೂಮಿಂಗ್ ವಿ ಆರ್ ಅ ಡೆಮಾಕ್ರೆಸಿಗೂ ಸೆನ್ಸರ್ಶಿಪ್ಗೂ ವಿರುದ್ಧ ಎರಡು. ನಾವು ಚೈನಾ ಅಲ್ಲ ಅಥವಾ ಸೌದಿ ಅರೇಬಿಯಾ ಅಲ್ಲ. ಸರ್ಕಾರ ಇದು ಹೇಳಬೇಕು, ಇದೇ ಮಾತಾಡಬೇಕು, ಹೀಗೆ ಯೋಚನೆ ಮಾಡಬೇಕು, ಇಲ್ಲಾಂದರೆ ಜೈಲಿಗೆ ಹಾಕ್ತೀನಿ ಅಂತ. ಸೊ ಸೆನ್ಸರ್ಶಿಪ್ ಅನ್ನೋದು ಆಗಲಿ, ವೆಬ್ಸೈಟ್ ಬ್ಲಾಕ್ ಮಾಡೋದು ಅನ್ನೋದಾಗಲಿ, ಯಾವುದೇ ಥರದಲ್ಲಾಗಲಿ, ಪೇಪರಲ್ಲಿ ಇದು ಬರೀ ಕೊಡ್ದು, ಇದು ಬರೀಬಾರ್ದು, ನಿಮ್ಮ ಮೇಲೆ ಇದು ಮಾಡ್ತೀನಿ, ಜೈಲಿಗೆ ತಳ್ತೀನಿ ಅನ್ನೋದು ಸುತ್ತರಾಮ್ ಒಪ್ಪಕ್ಕಾಗೋದಿಲ್ಲ. ಪ್ರತಾಪ್, ನೀವೇನು ಹೇಳ್ತೀರಿ? ಕಪಿಲ್ ಸಿಬ್ಬಲ್ ಇತ್ತೀಚೆಗೆ ಆಡ್ತಾ ಇರುವಂಥ ಮಾತುಗಳನ್ನು ನೋಡಿದ್ರೆ ಅಲ್ಲ, ನನಗೆ ಪ್ರಮುಖವಾಗಿ ಕಾಣಿಸೋದು ಏನಂತಂದರೆ ಈ ದೇಶದ ಮೇಲೆ ಎಮರ್ಜೆನ್ಸಿನ ಹೇರಿದವರಿಗೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ಗೌರವವಿದೆ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತು ಕಾಂಗ್ರೆಸ್ ಪಾರ್ಟಿಯ ಮನಸ್ಥಿತಿಯನ್ನು ನೋಡಿ,
ಅಲ್ಲಿ ಹಿಂದೆ ನೆಹರು ಇದ್ದರು, ಇಂದಿರಾ ಗಾಂಧಿ ಇದ್ದರು, ಈಗ ಸೋನಿಯಾ ಗಾಂಧಿ ಇದ್ದಾರೆ, ಅದಕ್ಕಿಂತ ಮೊದಲು ರಾಜೀವ್ ಗಾಂಧಿ ಇದ್ದರು. ಅದರೊಳಗಡೆ ಪಾರ್ಟಿ ಲೀಡರ್ಸ್ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ದು ನೋಡಿದ್ದೀರಾ? ಹಾಗಾಗಿ ಅಲ್ಲಿ ಧ್ವನಿ ಎತ್ತಂಥ ಒಂದು ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ಸಿಗೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಅದ್ರ ಬೆಲೆ ಆಗಲಿ ಅದರ ಮಹತ್ವ ಖಂಡಿತ ಗೊತ್ತಿಲ್ಲ. ಇಲ್ಲಿ ಕಾಂಗ್ರೆಸ್ಸಿನ ಒಂದು ಅದರದ್ದೊಂದು ಟ್ಯಾಕ್ಟಿಕ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ನೋಡಿ, ಕಾಂಗ್ರೆಸ್ಗೆ ಒಂದು ಕನ್ವೀನಿಯೆಂಟ್ ರೀಸನ್ ಬೇಕಿತ್ತು. ಈ ಬಾಂಗ್ಲಾದಲ್ಲಿ ಏನಾಯಿತು, ಬಾಂಗ್ಲಾ ಅಕ್ರಮ ವಲಸಿಗರನ್ನ ಇಟ್ಕೊಂಡು ಅಸ್ಸಾಂನಲ್ಲಿ ಏನು ಗಲಾಟೆ ಇತ್ತು ಅದನ್ನ ಇಟ್ಕೊಂಡು ಅವ್ರು ಏನು ಮಾಡಿದ್ರು, ಫಸ್ಟ್ ಬಂದ ಕೂಡಲೇ ಏನು ಮಾಡಿದರು, ಈ ರೀತಿ ಒಂದು ಇಮೇಲ್ಗಳು, ಫೇಕ್ ಇಮೇಲ್ಗಳಿರ್ಬೋದು ಅಥವಾ ಬ್ಲಾಗ್ಗಳಿರ್ಬೋದು, ಮಾರ್ಫಡ್ ಪಿಕ್ಚರ್ಸ್ ಇರ್ಬೋದು, ಅದು ವೀಡಿಯೋಸ್ ಇರ್ಬೋದು, ಇದೆಲ್ಲ ಪಾಕಿಸ್ತಾನದಿಂದ ಒರಿಜಿನೇಟ್ ಆಯಿತು. ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಂಡು ಈ ರೀತಿ ಒಂದು ಹಿಂಸಾಚಾರ ಅಥವಾ ಗಲಭೆಯನ್ನು ಎಬ್ಬಿಸ್ತಾ ಇದ್ದಾರೆ ಅನ್ನೋ ಒಂದು ಕಾರಣನ ಇಟ್ಕೊಂಡು ಇವತ್ತು ಬ್ಯಾನ್ ಮಾಡಿದ್ದಾರೆ. ಆದರೆ ಅದರ ಮೂಲ ಕಾಂಗ್ರೆಸ್ಸಿನ ಮನಸ್ಥಿತಿ 2011 ಏಪ್ರಿಲ್ನಲ್ಲೇ ಗೊತ್ತಾಗ್ಬಿಟ್ಟಿತ್ತು. ಅಣ್ಣಾ ಹಜಾರೆ ಚಳವಳಿ ನಡೀತಾ ಇತ್ತು ನೋಡಿ, ಆ ಸಂದರ್ಭದಲ್ಲೇ ಕಪಿಲ್ ಸಿಬಲ್ ಹೇಳಿದ್ರು ಇಲ್ಲ ನಾವು ಸೆನ್ಸಾರ್ ಮಾಡ್ತೀವಿ ಅಂತ ಆಗಲೇ ಹೊರಟಿದ್ರು. ಟ್ವಿಟರ್ ಇರ್ಬೋದು, ಫೇಸ್ಬುಕ್ಕಲ್ಲಿ ನಡೆಯುವಂಥ ನಾವು ಕಡಿವಾಣ ಹಾಕ್ತೀವಿ ಅಂತ ಹೊರಟಿದ್ರು. ಆ ಕಡಿವಾಣ ಕಿರಣ್ ಮಾತಾಡ್ಸೋದಕ್ಕಿಂತ ಮುಂಚೆ ತೇಜಸ್ವಿನಿ ಮೇಡಮ್ ನೇರವಾಗಿ ನಿಮಗೆ ಬರೋದಕ್ಕೆ ಇಷ್ಟಪಡ್ತೀನಿ. ಇದು ಅಘೋಷಿತ ಎಮರ್ಜೆನ್ಸಿನ? ಇಲ್ಲ, ಬಹುಶಃ ಪ್ರಜಾಪ್ರಭುತ್ವದ ವ್ಯಾಖ್ಯಾನ ಪ್ರತಿಯೊಂದು ಪಕ್ಷಕ್ಕೂ ವ್ಯತಿರಿಕ್ತವಾಗಿ ಕಾಣಿಸ್ತದೆ. ಪ್ರತಾಪ್ ಸಿಂಹ ಹೇಳಿದರು, ಇನ್ನೂ ತುಂಬ ಜನ ಈ ದೇಶವನ್ನು ಗಾಂಧಿಗಳ ನಡುವೆ, ಗಾಂಧಿ ಮನೆತನದ ನಡುವೆ ಕೂಡ ಆಳಿದ್ದಾರೆ. ಯಾವ ಜಿತೇಂದ್ರ ಪ್ರಸಾದ್ ಗಾಂಧಿ ಕುಟುಂಬವನ್ನು ಅದರ ವಿರುದ್ಧ ದನಿ ಎತ್ತಿದ್ರು ಅಂಥವರ ಮಕ್ಕಳು ಇವತ್ತು ಸೆಂಟ್ರಲ್ನಲ್ಲಿ ಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ನ ಒಳಗಡೆ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ. ಟೀಕೆ ನಾನು ಯಾಕಂದರೆ ಅದು ತಪ್ಪು ಸಂದೇಶ ಹೋಗಬಾರ್ದು. ಗಾಂಧಿ ಕುಟುಂಬವನ್ನು ಟೀಕೆ ಮಾಡಿದ ಅನೇಕ ಜನ ಇವತ್ತು ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅವರ ಟೀಕೆಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಕಾರಣಗಳಿಲ್ಲ. ಎಮರ್ಜೆನ್ಸಿ ಅಂತಂದರೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನನ್ನ ಸ್ವಾತಂತ್ರ್ಯ ಇನ್ನೊಬ್ಬರ ಪ್ರಾಣಕ್ಕೆ ಹಾನಿ ಆಗೋದಾದರೆ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ದೇಶಕ್ಕೆ ಭದ್ರತೆಗೆ ಧಕ್ಕೆ ಆಗೋದಾದರೆ, ದೇಶ ಅಂದರೆ ಯಾರು? ಆ ದೇಶದ ಒಳಗಡೆ ನೀನಿರುವ ದೇಶದ ಒಳಗಡೆ ನಾನಿಲ್ವಾ? ಹಾಗಾದರೆ ದೇಶ ಜನಗಳನ್ನ ಬಿಟ್ಟು ದೇಶ ಇದೆಯಾ? ಈ ದೇಶದಲ್ಲಿ ಇವತ್ತಿಗೂ ಕೂಡ 35% ಅನಕ್ಷರಸ್ಥರಿದ್ದಾರೆ. ಈ ಫೇಸ್ಬುಕ್, ಈ ಟ್ವಿಟರ್, ಈ ಎಜುಕೇಷನ್ ಅವ್ರಿಗಿನ್ನೂ ಸಿಕ್ಕಿಲ್ಲ. ಅಂದರೆ ಅಸಮಾನತೆ ಇರುವ ದೇಶದಲ್ಲಿ ವೈಜ್ಞಾನಿಕ ಕ್ರಾಂತಿಯಾಗಲಿ, ನಿಮ್ಮ ಸವಲತ್ತುಗಳಾಗಲಿ ಬಹುಸಂಖ್ಯಾತ ಜನರಿಗೆ ಇನ್ನೂ ಸಿಕ್ಕಿಲ್ಲ. ಆದ್ರಿಂದ ತಾವು ಒಟ್ಟಾರೆಯಾಗಿ ಹೇಳೋದು ಇಂಟರ್ನೆಟ್ ಸೆನ್ಸಾರ್ಶಿಪ್ ಅನ್ನೋದು ಸದ್ಯಕ್ಕೆ ಇದು ಕೇವಲ ಆಂತರಿಕ ಭದ್ರತೆಗೆ ಮಾತ್ರ ಸಂಬಂಧಪಟ್ಟದ್ದು, ಅದರಲ್ಲಿ ರಾಜಕಾರಣ ಇಲ್ಲ ಅಂತಿರ್ತಾವೆ. ಇಲ್ಲ ಅಜಿತ್, ರಾಜಕಾರಣದಲ್ಲಿ ಪ್ರತಿಪಕ್ಷಗಳಿದ್ದಾರೆ, ಅದರಲ್ಲಿ ಏನು ರಾಜಕಾರಣ ಇಲ್ಲ. ಈ ಮಾತನ್ನು ಒಪ್ಕೊಳ್ತೀರಾ ತಾವು? ಇಲ್ಲ, ಇದು ಸರ್ಕಾರಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಡಿವಾಣ ಆಗ್ತಿರುವಂಥದ್ದು ಇವತ್ತಿದೇನು ಹೊಸದಲ್ಲ. ಇವತ್ತು ಸಾಮಾಜಿಕ ತಾಣಗಳು ಮತ್ತು ವೆಬ್ಸೈಟುಗಳು ಹೊಸದೊಂದು ಮಾಧ್ಯಮ. ಬರೀ ಕವಿತೆ ಬರೀತಿದ್ದ ಕಾಲದಲ್ಲಿ, ನಿಜಲಿಂಗಪ್ಪನವ್ರ ಕಾಲದಲ್ಲೇ ಗೋಪಾಲ್ ಕೃಷ್ಣ ಅಡಿಗರು ಪ್ರಾರ್ಥನೆ ಅಂತ ಒಂದು ಕವನ ಬರೆದ್ರು ಅಂತ ಅವ್ರಿಗೊಂದು ನೋಟಿಸ್ ಕೊಟ್ಟರು. ಗೋಪಾಲ್ ಕೃಷ್ಣ ಅಡಿಗರಿಗೆ ಸರಿಯಾಗಿ ಉತ್ತರ ಕೊಟ್ಟರು, ಅದು ಬೇರೆ ವಿಚಾರ. ಎಮರ್ಜೆನ್ಸಿಯಲ್ಲಿ ಏನಾಯ್ತು ಅನ್ನೋದು ನಾವು ನೋಡಿದ್ದೀವಿ. ಮೊನ್ನೆ ಆಚಾರ್ಯ ಅವರು ಒಂಬುಡ್ಸ್ಮನ್ ನೇಮಕ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ದೀವಿ. ಹಿರಣ್ಣಯ್ಯನವರು ಎಮರ್ಜೆನ್ಸಿ ನಂತರದಲ್ಲಿ ನಾಟಕದಲ್ಲಿ ಅದನ್ನು ಅಭಿವ್ಯಕ್ತಿ ಮಾಡಿದಾಗ ಲಂಕೇಶ್ ಅವರು ಅವರ ಪತ್ರಿಕೆಯಲ್ಲಿ ರಾಜಕಾರಣಿಗಳನ್ನ, ಭ್ರಷ್ಟಾಚಾರಿಗಳನ್ನ ಜಾಲಾಡಿಸಿದಾಗ ಅವತ್ತು ಕೂಡ ಆಳುವಂಥ ಸರ್ಕಾರಗಳು ಇದು ಮಾಡಿದೆ. ಇನ್ಫ್ಯಾಕ್ಟ್ ವಿಧಾನಸೌಧದಲ್ಲಿ ಲಂಕೇಶ್ವರನ್ನ ಕರೆಸಿ ವಾಗ್ದಂಡನೆ ಮಾಡಬೇಕು ಅಂತ ಚರ್ಚೆ ನಡೆಸಿ ಎಲ್ಲ ಪಕ್ಷಗಳವರು ಸೇರಿ, ಇದಕ್ಕೆ ಯಾವುದೇ ಇದಿಲ್ಲ. ಇಲ್ಲ, ಇನ್ನೊಂದು ವಿಚಾರ ತೀರಾ ಇತ್ತೀಚಿನ ಇನ್ನೊಂದು ಕೂಡ ನೀವು ಗಮನಿಸಬೇಕು, ನಿಮಗೂ ನೇರವಾಗಿ ಸಂಬಂಧಪಟ್ಟಿದ್ದು. ಹೋಮ್ ಸ್ಟೇ ಪ್ರಕರಣ ನಡೆದಾಗ ಅಲ್ಲಿ ಕ್ಯಾಮ್ರಾ ತೆಗೆದುಕೊಂಡು ಹೋಗಿದ್ದಂಥ ಪತ್ರಕರ್ತರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ, ಅದು ಗಂಭೀರ ಕೇಸ್ ಹಾಕಬೇಕು ಅಂತೇಳಿ ಅಲ್ಲಿನ ಪೊಲೀಸ್ ಕಮಿಷನರ್ ಹೇಳಿದ್ ನಾವು ನೋಡಿದ್ದೀವಿ. ಇದು ಸರ್ಕಾರಗಳು ಎಲ್ಲ ಸಮಯದಲ್ಲೂ ಮಾಡ್ಕೊಂಡು ಬಂದಿದೆ. ಯಾವ ಕಾರಣಕ್ಕೂ ಮಾಡಬಾರದಾಗಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕಾಗಿ ಈ ದೇಶದಲ್ಲಿ ಸೇರಿಸಬೇಕಾದ್ರೆ ಅದಕ್ಕೊಂದು ಸಂವಿಧಾನ ಕರ್ತೃಗಳು ಮಹತ್ವ ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಬೋದು. ಕಿರಣ್, ತೇಜಸ್ವಿನಿ ಮೇಡಮ್ ಹೇಳಿದ ಹಾಗೆ ಇದು ಕೇವಲ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಇಲ್ಲ. ಸಿ, ವಿ ಆರ್ ಹೆಡಿಂಗ್ ಫ್ರಮ್ ಒಂದು ಡೆಮೋಕ್ರಸಿಯಿಂದ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಡಿಕ್ಟೇಟರ್ಶಿಪ್. ಯಾಕೆಂದ್ರೆ UPA ಗವರ್ಮೆಂಟಲ್ಲಿ ದಿಸ್ ಇಸ್ ನಾಟ್ ದ ಫಸ್ಟ್ ಅಟೆಂಪ್ಟ್, ದಿಸ್ ಇಸ್ ಮಲ್ಟಿಪಲ್ ಅಟೆಂಪ್ಟ್ಸ್. ನೀವು ಆಗಿಂದ ಹಾಗೆ ನೋಡ್ತಾ ಇದ್ರಿ. ಮೇಡಮ್ ಹೇಳಿದ್ರು 65% ನಮ್ದು ಲಿಟ್ರೇಸಿ ರೇಟ್ ಇದೆ, 35% ಇಲಿಟ್ರೇಟ್ಸ್ ಅಂತ. ಆ 65% ಯಾರಿಗೂ ಈ ಟ್ವಿಟರ್, ಫೇಸ್ಬುಕ್ ಅಥವಾ ಇನ್ನೊಂದು ಗೊತ್ತಿಲ್ಲ ಅಂತ. ನೀವು ಕೊಟ್ಟ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 1,10,00,000 ಜನರು ಇದನ್ನೆಲ್ಲ ಯೂಸ್ ಮಾಡ್ತಾರೆ. ದೇ ಆರ್ ಅವೇರ್ ಇದಕ್ಕೆ ಲಿಟ್ರೇಸಿ ಇದೆ ಅಂತ. ಅಂದ್ರೆ ಇಟ್ ಇಸ್ ಅ ವೆರಿ ಕ್ಲಿಯರ್ ಮ್ಯಾಂಡೇಟ್, ವೆರಿ ಕ್ಲಿಯರ್ ಡೆಸಿಷನ್ ಇನ್ ದ ಸೆಂಟ್ರಲ್ ರೂಲ್ಡ್ ಬೈ ದ ಕಾಂಗ್ರೆಸ್. ಈ 1% ಏನಿದ್ದಾರೆ, ನಮ್ಮ 100 ಕೋಟಿ ಜನಸಂಖ್ಯೆ 1% ಏನಿದ್ದಾರೆ ಇದನ್ನ ಅವೇರ್ ಆಗಿರೋರು, ಅವ್ರನ್ನ 35% ಜೊತೆ ತಳ್ಬಿಡೋಣ. ನಾವು ಇನ್ನೂ ಸೇಫ್ ಆಗಿರ್ತೀವಿ. ಸಣ್ಣ ಬ್ರೇಕ್ನ ಸಮಯ ಆಗಿದೆ. 1,10,00,000 ಇಂಟರ್ನೆಟ್ ಅಕ್ಷರಸ್ಥರೇನಿದ್ದಾರೆ ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನ, ಅವರನ್ನು 35 ಲಕ್ಷ ಅನಕ್ಷರಸ್ಥರ ಸಾಲಿಗೆ ಸೇರಿಸುವಂತಹ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ನಡೀತಿದೆ ಅನ್ನುವಂಥ ಕಿರಣ್ ಅವರ ಮಾತಿಗೆ ತೇಜಸ್ವಿನಿ ಅವರು ಅಸಮ್ಮತಿಯನ್ನು ಸೂಚಿಸಿದ್ದಾರೆ. ಯಾಕೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.